ದರ್ಶನ್ ಪವಿತ್ರ ಮುಖಾಮುಖಿ. ದರ್ಶನ್ ನೋಡಿ ಪವಿತ್ರ ಗೌಡ ಭಾವುಕ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ. ದರ್ಶನ್ ಪವಿತ್ರ ಮುಖಾಮುಖಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 A2 ನಟ ದರ್ಶನ್ ಪವಿತ್ರ ಗೌಡ ಇವತ್ತು ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ದಾರೆ. ಬರೋಬ್ಬರಿ 6 ತಿಂಗಳ ಬಳಿಕ ಇವರಿಬ್ರು ಕೂಡ ಮುಖಾಮುಖಿಯಾಗಿದ್ದು ಕೋರ್ಟ್ ಹಾಲ್ನಲ್ಲಿ ಮಾತನಾಡಿದ್ದಾರೆ ಸುಬ್ಬಿ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ನಡೆದಿರೋದು ಜೂನ್ ಅಲ್ಲಿ, ಆ ನಂತರ ಜೈಲು ಪಾಲಾಗಿದ್ರು. ಜೊತೆಗೆ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಅವರು ಜೈಲಲ್ಲಿದ್ದಾಗಲೂ ಕೂಡ ಆಗ ವಿಡಿಯೋ ಕಾಲ್ ಮುಖಾಂತರವೇ ಅವರನ್ನ ಹಾಜರುಪಡಿಸಲಾಗ್ತಾ ಇತ್ತು. ಆ ನಂತರ ನಟ ದರ್ಶನ್ ಮಧ್ಯಂತರ ಜಾಮೀನು ಪಡ್ಕೊಂಡ್ರು. ಆ ನಂತರ ರೆಗ್ಯುಲರ್ ಬೇಲ್ ಸಿಕ್ತು. ಪವಿತ್ರ ಗೌಡಗೂ ರೆಗ್ಯುಲರ್ ಬೇಲ್ ಸಿಕ್ತು. ಅಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಮುಖಾಮುಖಿ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆಗಿರುವುದು, ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಮುಖಾಮುಖಿ ಆಗಿದ್ರು. ಜೈಲು ಸೇರಿದ ಬಳಿಕ ಆ ನಂತರ ಸಿಕ್ಕಿರೋದು ಇದೇ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಜೈಲಲ್ಲಿ ಒಂದಷ್ಟು ಸಂದರ್ಭಗಳಲ್ಲಿ ಸಿಕ್ಕಿದ್ರು ಅನ್ನುವಂಥ ಮಾತುಗಳು ಕೂಡ ಇದೆ. ಬಟ್ ಈಗ 6 ತಿಂಗಳ ಬಳಿಕ ಇಬ್ಬರ ನಡುವೆ ಪರಸ್ಪರ ಮಾತುಕತೆಯಾಗಿದೆ. ದರ್ಶನ್ ಪರಿಸ್ಥಿತಿಯನ್ನ ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ರು. ಈ ವೇಳೆ ಸಮಾಧಾನ ಮಾಡಿದ್ದು ಇದೇ ನಟ ದರ್ಶನ್. ಬೆನ್ನು ತಟ್ಟಿ ಸಮಾಧಾನ ಮಾಡಿದ್ದಾರೆ ನಟ ದರ್ಶನ್. ದರ್ಶನ ಆರೋಗ್ಯವನ್ನ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ವಿಚಾರಿಸಿದ್ದಾರೆ. 6 ತಿಂಗಳ ಬಳಿಕ ಇಬ್ಬರ ನಡುವೆ ಪರಸ್ಪರ ಮಾತು ಆಗಿದೆ. ಅಲ್ಲಿ ಮಾತನಾಡಿದ್ದಾರೆ, ಆರೋಗ್ಯವನ್ನ ವಿಚಾರಿಸಿದ್ದಾರೆ. ದರ್ಶನ್ ಮಾತನಾಡೋದಕ್ಕೆ ಪವಿತ್ರ ಗೌಡ ಅವರು ಆ ಸಂದರ್ಭದಲ್ಲಿ ಅಲ್ಲಿ ಪ್ರಯತ್ನ ಪಡ್ತಾರೆ. ಕೋರ್ಟ್ ಹಾಲ್ನಿಂದ ಜೊತೆಯಲ್ಲೇ ಪವಿತ್ರ ಗೌಡ ಹಾಗೇನೆ ದರ್ಶನ್ ಕೂಡ ಹೊರಟಿರೋದು. ಈಗ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸೆಷನ್ಸ್ ಕೋರ್ಟ್ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಿದೆ. ಇವತ್ತು CCH 57 ಈ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಆರೋಪಿಗಳು ಹಾಜರಾಗಿದ್ರು. ಒಂದ್ ಕಡೆ ಈಗಾಗಲೇ ಫೆಬ್ರವರಿ 25ಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಕೋರ್ಟ್ ಹೇಳಿದ್ರೆ, ಮತ್ತೊಂದು ಕಡೆ ದರ್ಶನ್ ಪವಿತ್ರ ಗೌಡಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೋರ್ಟ್. 5 ದಿನ ಮೈಸೂರಿಗೆ ಹೋಗೋದಕ್ಕೆ ನಟ ದರ್ಶನ್ಗೆ ಅವಕಾಶ ಸಿಕ್ಕಿದೆ. ಈಗಾಗಲೇ ಈ ಹಿಂದೆ ಕೂಡ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ನಟ ದರ್ಶನ್ಗೆ ಅವಕಾಶ ಸಿಕ್ಕಿತ್ತು 5ನೇ ತಾರೀಕಿನವರೆಗೆ. ಇದೀಗ ಜನವರಿ 12ರಿಂದ 17ರವರೆಗೆ ಅವಕಾಶವನ್ನ ಕೊಟ್ಟಿದೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ ನಟ ದರ್ಶನ್ಗೆ. ಇನ್ನು ಪವಿತ್ರ ಗೌಡಗೆ ಮುಂಬೈ ಮತ್ತು ದೆಹಲಿಗೆ ಹೋಗೋದಿಕ್ಕೂ ಕೂಡ ಕೋರ್ಟ್ ಈಗ ಅನುಮತಿಯನ್ನ ಕೊಟ್ಟಿದೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು, ಅರ್ಜಿಯನ್ನ ಸಲ್ಲಿಸಿ. ಆ ಒಂದು ಮನವಿಗೆ ಈಗ ಕೋರ್ಟ್ ಸ್ಪಂದಿಸಿದೆ. 57ನೇ ಸೆಷನ್ಸ್ ಕೋರ್ಟ್ ಅನುಮತಿಯನ್ನ ಕೊಟ್ಟು ಆದೇಶವನ್ನ ನೀಡಿದೆ. ಈ ಮೂಲಕ ಹೊರ ರಾಜ್ಯಕ್ಕೆ ತೆರಳೋದಿಕ್ಕೂ ಕೂಡ ಈಗ ಪವಿತ್ರ ಗೌಡಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಇವತ್ತು ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಕೋರ್ಟ್ನಲ್ಲಿ ಯಾವುದೇ ವಿಚಾರಣೆ ಆಗದೆ ಮುಂದೂಡಿಕೆ ಆಗಿದ್ದು ಒಂದ್ ಕಡೆ ಆದ್ರೆ, ಬಹಳ ತಿಂಗಳುಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಮುಖಾಮುಖಿ ಯಾವ ರೀತಿಯಾಗಿತ್ತು? ನವಿತಾ ಜೈನ್, ಇವತ್ತು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ನ ದಿನಾಂಕ ನಿಗದಿಯಾದಂತಹ ಹಿನ್ನೆಲೆಯಲ್ಲಿ ಎಲ್ಲ 17 ಮಂದಿ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಇಬ್ಬರ ಒಂದು ಕುತೂಹಲ ಇತ್ತು. ಅವರು ಮುಖಾಮುಖಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋ ಒಂದು ಕುತೂಹಲ ಇತ್ತು. ಜೊತೆಯಲ್ಲಿ ಉಳಿದ ಆರೋಪಿಗಳೆಲ್ಲರೂ ಕೂಡ ಬಂದಿದ್ರು. ಪರಸ್ಪರ ಅವರು ಮಾತುಕತೆ ಮಾಡಿಕೊಂಡ್ರು, ಜೊತೆಯಲ್ಲಿ ಇದ್ರು, ಜೊತೆಯಲ್ಲಿ ಓಡಾಡ್ಕೊಂಡಿದ್ರು. ಅದಲ್ಲದೆ ಕೋರ್ಟ್ ಹಾಲ್ಗೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನೇ ನೋಡಿ ಭಾವುಕರಾಗಿದ್ದಂತಹ ಒಂದು ಘಟನೆಯೂ ಕೂಡ ನಡೆಯಿತು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಬಳಿ ಹೋದಂತಹ ದರ್ಶನ್ ಅವರನ್ನ ಸಮಾಧಾನ ಬೆನ್ನು ತಟ್ಟಿ ಸಮಾಧಾನ ಮಾಡಿಸುವಂತಹ ಒಂದು ಆ ಸಂಗತಿ ಕೂಡ ಒಂದು ಕೋರ್ಟ್ ಹಾಲ್ ಒಳಗಡೆ ನಡೆದಿರುವಂತದ್ದು. ಆದ್ರೆ ಕೇವಲ ವಿತಿನ್ ಒಂದು 5 ನಿಮಿಷಗಳ ಒಳಗಾಗಿ ನ್ಯಾಯಾಧೀಶರು ಅವರು ಒಂದು ಅಂದ್ರೆ ಏನು ಫೆಬ್ರವರಿ 25ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನ ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ಅರ್ಜಿಯನ್ನ ಅಂದ್ರೆ ಪ್ರಮುಖವಾಗಿ ದರ್ಶನ್ ಪರ ವಕೀಲರಾಗಿರ್ಬೋದು ಮತ್ತೆ ಪವಿತ್ರ ಗೌಡ ಪರ ವಕೀಲರು ಒಂದು ಅರ್ಜಿಗಳನ್ನ ಹಾಕೊಂಡ್ರು. ಅದರಲ್ಲಿ ದರ್ಶನ್ ಮೈಸೂರಿಗೆ ಹೋಗೋಕೆ ಅರ್ಜಿಯನ್ನ ಹಾಕೊಂಡಿದ್ರು. ಅದೇ ರೀತಿಯಾಗಿ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿದೆ. 12ನೇ ತಾರೀಕಿಂದ ಅಂದ್ರೆ 12ರಿಂದ 17ರವರೆಗೆ ಕೂಡ ಅವಕಾಶವನ್ನ ಮೈಸೂರಿಗೆ ಹೋಗಕ್ಕೆ ಕೊಟ್ಟಿರುವಂತದ್ದು. ಅದರಲ್ಲಿ ಮೆಡಿಕಲ್ ವಿಚಾರ ಆಗಿರ್ಬೋದು, ಮತ್ತೆ ಅವರ ತಾಯಿಯ ವಿಚಾರ, ಮತ್ತೆ ಫಾರ್ಮ್ ಹೌಸ್ ಅಂದ್ರೆ ಅವರ ಸಾಕು ಪ್ರಾಣಿಗಳ ವಿಚಾರವನ್ನ ಪ್ರಸ್ತಾಪ ಮಾಡಿ ಮತ್ತೆ ಅವರ ಅರ್ಜಿಯನ್ನ ಹಾಕೊಂಡಿದ್ರು. ಜೊತೆಯಲ್ಲಿ ಪವಿತ್ರ ಗೌಡ ಮೊದಲ ಬಾರಿ ಈಗ ಹೊರ ರಾಜ್ಯಕ್ಕೆ ತೆರಳಕ್ಕೆ ಒಂದು ಪರ್ಮಿಷನ್ ಅನ್ನ ಕೇಳಿದ್ರು. ಅದೇ ರೀತಿಯಾಗಿ ಅವರಿಗೂ ಕೂಡ ಪರ್ಮಿಷನ್ ಸಿಕ್ಕಿದೆ. ದೆಹಲಿ ಮತ್ತೆ ಮುಂಬೈಗೆ ಹೋಗಬೇಕು,
ಒಂದು ವ್ಯವಹಾರಿಕ ಹಾಗೂ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅರ್ಜಿಯನ್ನ ಹಾಕೊಂಡಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಈಗ ಪರ್ಮಿಷನ್ ಸಿಕ್ಕಿರುವಂತದ್ದು. ಈ ಮೂಲಕವಾಗಿ ಇಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಜೊತೆಗೆ ಈಗ ಏನು ಬೆಂಗಳೂರು ವ್ಯಾಪ್ತಿ ಬಿಟ್ಟು ಹೋಗುವಂತಿಲ್ಲ ಅಂತ ಏನು ಒಂದು ಷರತ್ತಿತ್ತು, ಆ ಷರತ್ತನ್ನ ಸಡಿಲಿಕೆ ಮಾಡಿ ಈಗ ಷರತ್ತನ್ನ ವಿಧಿಸಿ ಈಗ ಅವರಿಬ್ಬರಿಗೂ ಕೂಡ ಅವರು ಹಾಕಿದಂತ ಅರ್ಜಿಗೆ ಈಗ ಪರ್ಮಿಷನ್ ಕೊಡಲಾಗಿದೆ. ಅದಕ್ಕೆ ಸಮಯ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿರುವಂತದ್ದು. ಈಗ ಇನ್ನಷ್ಟೇ ಪವಿತ್ರಾ ಗೌಡಗೆ ಯಾವ ತಾರೀಕು ಹೋಗ್ಬೇಕು ಮತ್ತೆ ರಿಟರ್ನ್ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ. ಮತ್ತೆ ಈ ಮೂಲಕವಾಗಿ ನೋಡೋದಾದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಆಗಿ 7 ತಿಂಗಳಾಗಿರುವಂತದ್ದು, ಅಂದ್ರೆ ಜೂನ್ 8ನೇ ತಾರೀಕು ಆಗಿದ್ದು. ಇದಾದ ನಂತರ ಅವರು ಎಲ್ಲರೂ ಕೂಡ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಒಟ್ಟಾಗಿ ಹೋದಂತದ್ದು. ಆ ಬಳಿಕ ಎಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಆದ್ರು. ಅದಾದ ಬಳಿಕ ಎಲ್ಲರೂ ಕೂಡ ಒಟ್ಟಾಗಿ ಸೇರಿದಂತದ್ದು CCH 57 ಕೋರ್ಟ್ ನ ಅಲ್ಲಿ ಅಲ್ಲ ಆಗಿರ್ಬೋದು, ಕೋರ್ಟ್ ಹತ್ರ ಇವರೆಲ್ಲರೂ ಕೂಡ ಸೇರಿದ್ರು. ಎಲ್ಲರೂ ಕೂಡ ಜೊತೆಯಲ್ಲಿ ಮಾತನಾಡಿದಂತ ವಿಚಾರ ಪ್ರಸಂಗಗಳು ಕೂಡ ಅಲ್ಲಿ ಘಟನೆ ಇತ್ತು, ಅದೆಲ್ಲವೂ ಕೂಡ ಅಲ್ಲಿ ನಡೆದಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.